ಗಿರಿ, ಏನಾಯ್ತು? ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಇದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ. ಎಂಥೆಂಥ ಸಿಚುವೇಶನ್ಗಳನ್ನ ಲೀಲಾಜಾಲವಾಗಿ ಎದುರಿಸಿರೋ ನೀನು ಹೀಗೆ ಹೇಳ್ತೀಯ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹೇಳೋದು ಏನಾಯ್ತು ಅಂತ. ಅಪ್ಪ, ನಾವು ಒಂದು ಬಿಸ್ನೆಸ್ ಟೆಂಡರ್ಗೆ ಅಪ್ರೋಚ್ ಮಾಡಿದ್ವಿ. ಹೌದು, ಏನಾಯ್ತೀಗ? ಆ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪು ಹೋಗಿ ಇನ್ನೊಂದು ಕಂಪನಿಗೆ ಸಿಕ್ಕಿದೆ. ಆ ಪ್ರಾಜೆಕ್ಟ್ ನಮಗೇನಾದ್ರು ಸಿಕ್ಕಿದ್ರೆ ನಮ್ಮ ಕಂಪನಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿರೋದು. ಅದನ್ನು ನಾವು ಉಳಿಸ್ಕೊಳಕ್ಕಾಗಲಿಲ್ಲ ಅಪ್ಪ. ಏನು ಹೇಳ್ತಾ ಇದೆಯಾ ಗಿರಿ ನೀನು? ಈ ಪ್ರಾಜೆಕ್ಟ್ಗೆ ದೇವಕಿ ತುಂಬ ಓಡಾಡಿದ್ಲಲ್ವಾ? ಅವಳು ಬುದ್ಧಿವಂತಿಕೆ ಮೀರಿ ಇದು ನಮ್ಮ ಕೈ ತಪ್ಪೋದಕ್ಕೆ ಹೇಗೆ ಸಾಧ್ಯ ಇದೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಯಾರೋ ನಮ್ಮ ಕಂಪನಿನ ಲಾಸ್ ಮಾಡೋದಕ್ಕೆ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಗಿರಿ, ಬಿಸ್ನೆಸ್ ಅಂದಮೇಲೆ ಸೋಲು ಗೆಲುವು ಎಲ್ಲ ಇದ್ದದ್ದೇ. ಒಬ್ಬ ಮೇಲ್ ಬರಬೇಕು ಅಂದರೆ ಇನ್ನೊಬ್ಬ ಕೆಳಗಿಳಿಲೇಬೇಕು. ಇದೊಂಥರ ಹಾವು ಏಣಿ ಆಟ ಇದ್ದ ಹಾಗೆ. ಹಾಗಂತ ಇದು ಒಂದೇ ಟೆಂಡರ್ ಏನಲ್ವಲ್ಲ. ಮುಂದೊಂದು ಸರ್ತಿ ನಾವು ಗೆಲ್ಲಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡಬೇಕಷ್ಟೆ. ಆದರೆ ಈಗ ನಾವು ಯೋಚನೆ ಮಾಡಬೇಕಾಗಿರೋದು ದೇವಕಿ ಬಗ್ಗೆ. ಈ ವಿಷಯ ಅವಳಿಗೆ ಗೊತ್ತಾದರೆ ತುಂಬ ಅಪ್ಸೆಟ್ ಆಗ್ತಾಳೆ. ಅವಳ ಆರೋಗ್ಯ ಹಾಳಾಗತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ದೇವಕಿಗೆ ಏನು ಹೇಳೋಕೆ ಹೋಗಬೇಡ. ನಾನು ಹೇಳದೇ ಇದ್ರು ಬೇರೆಯವರಿಂದ ಅವಳಿಗೆ ಗೊತ್ತಾಗುತ್ತಲ್ಲಪ್ಪ. ಹೊರಗಿನವರಿಂದ ಗೊತ್ತಾಗೋದಕ್ಕೂ ನಾವೇ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಗಿರಿ. ಈ ವಿಷಯನ ನಾವು ಪದೇ ಪದೇ ಹೇಳ್ತಾ ಇದ್ರೆ ಅವಳು ತಲೆ ಕೆಡಿಸ್ಕೊತಾಳೆ. ಪಾಪ ಮೊದಲೇ ಅವಳ ಕಂಡೀಷನ್ ಸರಿ ಇಲ್ಲ. ಇಂಥದ್ರಲ್ಲಿ ನಾವಾಗೆ ಅವಳಿಗೆ ವಿಷಯ ಹೇಳಿ ಅವಳ ಮನಸ್ಥಿತಿ ನಾವು ಯಾಕೆ ಹಾಳು ಮಾಡಬೇಕು? ಒಂದು ವೇಳೆ ಅವಳಿಗೆ ಗೊತ್ತಾಗಿ ಅವಳು ನಿನ್ನನ್ನು ಕೇಳಿದರೆ ಧೈರ್ಯ ತುಂಬ ಮಾತಾಡಿ ಸುಮ್ಮನಾಗಿಸ್ಬೇಡು. ಸರಿಯಪ್ಪ. ನನ್ನೋರು ಅಂತ ಅನ್ನಿಸ್ಕೊಂಡವ್ರೆ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮನೇಲಿದ್ದು ಮನೆ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಿದ್ರು. ಆದರೆ ಈಗ ನನ್ನ ಯೋಗ್ಯತೆ ಏನು ಅಂತ ತೋರಿಸಿದ್ದೀನಿ. ನನ್ನದೇ ಆದ ಪ್ರಪಂಚ ನನ್ನ ಸುತ್ತ ಇದೆ. ನನ್ನ ತೆಗಳ್ತಾ ಇದ್ದವ್ರ ಮಧ್ಯೆನೇ ವೆಲ್ ಡನ್ ಶೋಭಿತಾ ಅಂತ ಹೇಳ್ತಿದ್ದಾರೆ. ಈ ಮೊಮೆಂಟ್ಗೋಸ್ಕರನೇ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ. ಆದರೆ ಈಗ ಅದು ನನಗೆ ಸಿಕ್ಕಿದೆ. ಇನ್ನು ಮುಂದೆ ಈ ಶೋಭಿತ ಆಟ ಶುರು ಆಗುತ್ತೆ. ಇವತ್ತು ನನ್ನ ಲೈಫಲ್ಲೇ ಮರೆಯೋಕ್ಕಾಗದೆ ಇರೋ ದಿನ ಕಣೆ. ನಾನು ಅದೇ ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ. ನನ್ನ ಹೆಜ್ಜೆ ಜೊತೆಗೆ ಅವನ ಹೆಜ್ಜೆನೂ ಸೇರತ್ತೆ. ಇದನ್ನ ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು. ಹಾಗೆ ನಾವಿರೋ ಸ್ಟೇಜ್ ಮೇಲೆ ಇರೋದ್ರಿಂದ ನಮ್ಮ ಫೋನ್ಸ್ ಎಲ್ಲ ಕೆಳಗೆ ಕೂತಿರೋ ಫ್ರೆಂಡ್ಸಿಗೆ ಕೊಟ್ಟು ಎಲ್ಲಾನು ಕ್ಯಾಪ್ಚರ್ ಮಾಡೋದಕ್ಕೆ ಹೇಳಿ. ಒಂದು ಸಣ್ಣ ಮೂಮೆಂಟ್ಗಳು ಮಿಸ್ ಆಗಬಾರ್ದು, ಸರಿನಾ? ಶಮಿ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ದೆ. ಬರೀ ನಮ್ಮ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಎಲ್ಲಾ ಪರ್ಫಾರ್ಮೆನ್ಸ್ ವಿಡಿಯೋ ಮಾಡಕ್ ಹೇಳಿದೀನಿ, ಸರಿನಾ? ಸರಿ ಅದು. ನೋ ಮಗ, ಈ ಬ್ಯಾಗ್ ಅಲ್ಲಿರೋ ಎಣ್ಣೆ ಎಲ್ಲಿಡ್ಲಿ? ಇದನ್ನ ಯಾಕೋ ತಗೊಂಡ್ ಬಂದೆ? ನಿಮ್ದೊಳ್ಳೆ ಎಲ್ಲ ಪ್ರೋಗ್ರಾಮ್ ಆದ್ಮೇಲೆ ಹಾಕೊಳ್ಳಕ್ಕೆ. ಸರಿ, ಅಲ್ಲಿ ಊಟ ರೆಡಿ ಆಗ್ತಿದೆ ಅಲ್ವಾ, ಅಲ್ಲೆಲ್ಲಾದ್ರೂ ಬಚ್ಚಿಟ್ ಬಾ, ಆಯ್ತಾ? ಸರಿ ಮಗ.
ಲೋ ಮಗ, ಮೇಡಮ್ ಹೇಳಿರೋ ಹಾಗೆ ತೆಳ್ಳಗೆ ಬೆಳ್ಳಗೆ ಇರೋ ಹೊಡೆಯನ ಸ್ಟೇಜ್ ಮೇಲೆ ಹತ್ತಿಸ್ಬಾರ್ದು ಅಂತ ಗೊತ್ತು ತಾನೆ? ಅಲ್ವೋ ಮಗ, ಇಲ್ಲಿಷ್ಟೋ ಜನ ಹುಡುಗಿಯರಿದ್ದಾರೆ, ಯಾರು ಅಂತ ಹೇಗೆ ತಿಳ್ಕೊಳ್ಳೋದು? ಅಟ್ಲೀಸ್ಟ್ ಅವ್ಳ ಫೋಟೋ ಇದ್ದಿದ್ರೆ ಏನೋ ಗೊತ್ತಾಗಿರೋದು. ಒಂದು ಕೆಲಸ ಮಾಡು, ಆ ಮೇಡಮಿಗೆ ಕಾಲ್ ಮಾಡಿ ಅವ್ಳ ಫೋಟೋ ಕಳ್ಸಕ್ಕಾಗತ್ತ ಅಂತ ಕೇಳಿ ನೋಡು. ಲೋ, ಅವಾಗಿಂದ ಫೋನ್ ಮಾಡ್ತಾ ಇದ್ದೇನೆ, ಸ್ವಿಚ್ ಆಫ್ ಬರ್ತಾ ಇದೆ. ಸರಿ ಬಾ. ಇಲ್ಲಿ ಡ್ಯಾನ್ಸ್ ಮಾಡ್ತಿರೋ ನೋಡಿದ್ರೆ ಸೀನಿಯರ್ಸ್ ಥರ ಕಾಣಿಸ್ತಾರೆ. ನಾವು ಜೂನಿಯರ್ ರೂಮಿಗೆ ಹೋಗೋಣ, ಅಲ್ಲಿ ಯಾರು ಇರ್ತಾರೋ ಎಲ್ಲರನ್ನ ಎತ್ತಾಕೊಂಡ್ ಬಂದ್ಬಿಡೋಣ. ಸರಿ ನಡಿ. ओम अस्य श्रीराम रक्षा स्तोत्र महामंत्रस्य बुधकौशिक ऋषि अनुष्टुप छंदः श्री सीतारामचंद्रो देवता सीताशक्ति श्रीमद् हनुमान कीलकं श्रीरामचंद्र प्रीत्यर्थे श्रीराम रक्षा स्तोत्र जपे विनियोगः रामचंद्रम. ಇವತ್ತು ಪೂಜೆ ಮಾಡೋದಕ್ಕೆ ಯಾಕೋ ಆಸಕ್ತಿ ಬರ್ತಾ ಇಲ್ಲ. ಹೀಗೆಲ್ಲ ಆಗ್ತಿರೋದನ್ನು ನೋಡಿದ್ರೆ ಯಾವುದಾದ್ರೂ ಅಪಾಯದ ಸೂಚನೆ ಕೊಡ್ತಿದ್ಯಾ ಭಗವಂತ? ನಿನ್ನ ನಂಬಿ ಬದುಕ್ತಿರೋರು ನಮ್ಮ ಮೇಲೆ ಕೋಪ ಮಾಡ್ಕೋಬೇಡ ತಂದೆ. ಮನಸ್ಸಿನ ಏಕಾಗ್ರತೆಗೆ ಭಂಗ ಬಾರದೇ ಇರಲಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮಯ ದಾಸೋಯಮಿತಿ ಮಾ ಮಧ್ವಾಂ ಕ್ಷಮಸ್ವ ಪರಮೇಶ್ವರಿ. ಇದೆಂತ ಸೂಚನೆ? ಈ ಸೂಚನೆ ನೋಡ್ತಾ ಇದ್ರೆ ನನ್ನ ಮಕ್ಕಳ ಜೀವನಕ್ಕೆ ಏನಾದ್ರೂ ತೊಂದರೆ ಆಗತ್ತಾ? ಬೇಡ ತಂದೆ, ಅವ್ರಿಗೆ ಅಂತ ಶಿಕ್ಷೆ ಕೊಡ್ಬೇಡ. ಕಷ್ಟದಲ್ಲೇ ಬೆಳೆದಿರೋ ಮಕ್ಕಳಿಗೆ ಇನ್ನಷ್ಟು ಕಷ್ಟ ಕೊಡ್ಬೇಡ. ಕಣ್ಣು ಮುಂದೆನೆ ಅರಳಿ ಬಾಳ್ಬೇಕಾಗಿರೋ ಮಕ್ಕಳು ನರಳೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ.